ಆರ್ಎಸ್ಎಸ್ ನಿಂದ ಬಿಜೆಪಿಗೆ ಖಡಕ್ ಸೂಚನೆ. ನೀವೆಲ್ಲ ಆರ್ಎಸ್ಎಸ್ ವಕ್ತಾರರೇ ಆಗಿರಬಹುದು, ಎಲ್ಲವನ್ನೂ ಸಂಘ ನೋಡಿಕೊಳ್ಳುತ್ತದೆ. ಅಲ್ಲಲ್ಲಿ ಚರ್ಚೆ, ಕಂಡಲ್ಲಿ ಖಂಡನೆ, ಇವೆಲ್ಲ ಬೇಡ. ಆರ್ಎಸ್ಎಸ್ ನಿಂದ ಬಿಜೆಪಿಗೆ ಖಡಕ್ ಸೂಚನೆ. ನೀವೆಲ್ಲ ಆರ್ಎಸ್ಎಸ್ ವಕ್ತಾರರಾಗಬೇಡಿ, ಎಲ್ಲರನ್ನೂ ಕೂಡ ಸಂಘ ನೋಡಿಕೊಳ್ಳುತ್ತದೆ. ಅಲ್ಲಲ್ಲಿ ಚರ್ಚೆ, ಕಂಡಲ್ಲೇ ಖಂಡನೆ, ಇವೆಲ್ಲ ಬೇಡ. ಸಂಘ ಪರಿವಾರ ಎಲ್ಲವನ್ನೂ ನೋಡಿಕೊಳ್ಳುತ್ತಿದೆ. ನಿಮ್ಮ ಚರ್ಚೆಯಿಂದ ಸಂಘಕ್ಕೆ ಕಿರಿಕಿರಿ ಆಗ್ತಾ ಇದೆ ಅಂದಿರುವಂತಹ ಆರ್ಎಸ್ಎಸ್, ರಾಜ್ಯ ಬಿಜೆಪಿಗೆ ಆರ್ಎಸ್ಎಸ್ ಕಡೆಯಿಂದ ಖಡಕ್ ಸೂಚನೆ ಸಿಕ್ಕಿದೆ. ಸರ್ಕಾರದ ನಿರ್ಧಾರದ ವಿರುದ್ಧ ಆರ್ಎಸ್ಎಸ್ ಹೆಜ್ಜೆಯನ್ನ ಇಡಲಿದೆ. ನೀವಾಗಿರಿ, ಯಾವಾಗಲೂ ಬೇರೆದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ಆರ್ಎಸ್ಎಸ್ ಹೇಳಿರುವಂಥದ್ದು. ಎಸ್ ವೀಕ್ಷಕರೇ, ಆರ್ಎಸ್ಎಸ್ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಆರ್ಎಸ್ಎಸ್ ಅಂತ ಹೇಳಿ ಸಾಕಷ್ಟು ಜನರು ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಜನರು ಹೌದು ಅಂತ ನಂಬಿಕೊಂಡಿದ್ದಾರೆ. ಐ ಡೋಂಟ್ ನೋ, ಬಿಜೆಪಿ ಅಂದ್ರೆ ಆರ್ಎಸ್ಎಸ್, ಆರ್ಎಸ್ಎಸ್ ಅಂದ್ರೆ ಬಿಜೆಪಿ, ಅಥವಾ ಕಾಂಗ್ರೆಸ್ ಅಲ್ಲಿ ಇದ್ದವರು ಆರ್ಎಸ್ಎಸ್ ಜೊತೆಗೆ ನಡೀತಾರೋ ಗೊತ್ತಿಲ್ಲ ನನಗೆ. ಆದ್ರೆ ಎಲ್ಲೂ ಕೂಡ ನಾನು ಕಂಡು ಕೇಳಲಿಲ್ಲ ಕಾಂಗ್ರೆಸ್ ಅವರು ಆರ್ಎಸ್ಎಸ್ ಜೊತೆಗಿದ್ದಾರೆ ಅಂತ ಹೇಳಿ. ಈಗ ಆಬ್ವಿಯಸ್ಲಿ ಬಿಜೆಪಿ ಅವರೇ ಆರ್ಎಸ್ಎಸ್ ಜೊತೆಗಿದ್ದಾರೆ. ಬಟ್ ಆರ್ಎಸ್ಎಸ್ ಒಂದು ಹೇಳಿಕೆಯನ್ನ, ಒಂದು ಖಡಕ್ ಸೂಚನೆಯನ್ನ ಬಿಜೆಪಿ ಅವರಿಗೆ ಕೊಟ್ಟಿರುವಂತದ್ದು. ನೀವೆಲ್ಲ ಆರ್ಎಸ್ಎಸ್ ವಕ್ತಾರರಾಗಬೇಡಿ. ಇನ್ನೊಮ್ಮೆ ಹೇಳ್ತೀನಿ, ನೀವೆಲ್ಲ ಆರ್ಎಸ್ಎಸ್ ವಕ್ತಾರರಾಗಬೇಡಿ, ಎಲ್ಲವನ್ನೂ ಸಂಘ ನೋಡಿಕೊಳ್ಳುತ್ತದೆ. ಅಲ್ಲ, ಇತಿಹಾಸ ಗೊತ್ತಿಲ್ಲದೆ ಆರ್ಎಸ್ಎಸ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದೆ ಆರ್ಎಸ್ಎಸ್ ಅವ್ರು ಕೋಲಿಡ್ಕೊಂಡು ಹೋದ್ರು ಅನ್ನೋ ಕಾರಣಕ್ಕೆ ಶಸ್ತ್ರಾಸ್ತ್ರ ಕಾಯ್ದೆ ಇದೆ ಅಂತ ಹೇಳೋರು ಸಾಕಷ್ಟು ಕಡೆಯಲ್ಲಿ ವಿಜೃಂಭಣೆ ಮಾಡ್ಬೇಕಾದ್ರೆ ತಲವಾರ್ ಇಟ್ಕೊಂಡು ಕುಣಿತಾರೆ. ಅದರ ಬಗ್ಗೆ ನೀವೇನು ಆಕ್ಷನ್ ತಗೊಳ್ಳೋದಿಲ್ಲ, ಅದರ ಬಗ್ಗೆ ಏನು ಮಾತನಾಡುವುದಿಲ್ಲ. ಕೆಲವೊಂದು ಕಡೆ ಪಾಕಿಸ್ತಾನಕ್ಕೆ ಜೈ ಅಂತಾರೆ ಭಾರತ ದೇಶದಲ್ಲಿ ಇಟ್ಕೊಂಡು, ಅದು ಕರ್ನಾಟಕದಲ್ಲಿ ಇದ್ಕೊಂಡು ಅದಕ್ಕೆ ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೆಲವೊಂದು ಕಡೆ ಪಾಕಿಸ್ತಾನಕ್ಕೆ ಜೈ ಅಂತಾರೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ವೈ ಆರ್ಎಸ್ಎಸ್? ಯಾಕೆ ಆರ್ಎಸ್ಎಸ್? ಅದು ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡಿ ಆರ್ಎಸ್ಎಸ್ನೂ ಕೂಡ ಕಂಟ್ರೋಲ್ ಮಾಡ್ತೀನಿ ಅಂತಂದ್ರೆ ಓಕೆ, ದಟ್ಸ್ ಕೂಲ್. ಬಟ್ ಯಾವ್ದನ್ನೂ ಕಂಟ್ರೋಲ್ ಮಾಡಿದ್ರೆ ಆರ್ಎಸ್ಎಸ್ ಮಾತ್ರ ನನ್ನ ಕಣ್ಣಿಗೆ ತಪ್ಪಾಗಿ ಕಾಣಿಸ್ತಾ ಇದೆ, ಆರ್ಎಸ್ಎಸ್ ಮಾಡುವುದು ನನಗೆ ತಪ್ಪು ಅನ್ನಿಸ್ತಾ ಇದೆ ಅಂತಂದ್ರೆ ವೈ? ಮೆರವಣಿಗೆಗಳು, ಬೇರೆಯ ಮೆರವಣಿಗೆಗಳು ನಿಮಗೆ ಅದ್ರ ಬಗ್ಗೆ ವಿಚಾರಗಳು ಗೊತ್ತಿರೋದಿಲ್ಲ. ಆರ್ಎಸ್ಎಸ್ ಮೆರವಣಿಗೆ ಮಾತ್ರ ಕಾಣಿಸುತ್ತೆ. ಹೇಗಾಗ್ತಿದೆ ಇದು? ಇನ್ನು ಆರ್ಎಸ್ಎಸ್ ಬಿಜೆಪಿಗೆ ಖಡಕ್ ಸಂದೇಶವನ್ನು ನೀಡಿರುವಂಥದ್ದು. ಆರ್ಎಸ್ಎಸ್ ನಿಂದ ಬಿಜೆಪಿಗೆ ಖಡಕ್ ಸೂಚನೆ ನೀಡಿದೆ. ನೀವೆಲ್ಲ ಆರ್ಎಸ್ಎಸ್ ವಕ್ತಾರರಾಗಬೇಡಿ, ಎಲ್ಲವನ್ನ ಸಂಘ ನೋಡಿಕೊಳ್ಳುತ್ತದೆ. ಎಲ್ಲೆಲ್ಲೂ ಕೂಡ ಚರ್ಚೆಯನ್ನ ಮಾಡಬೇಡಿ, ಕಂಡಲ್ಲಿ ಖಂಡನೆ ಇದೆಲ್ಲ ಬೇಡ. ಸಂಘ ಪರಿವಾರ ಎಲ್ಲವನ್ನೂ ನೋಡಿಕೊಳ್ಳುತ್ತದೆ. ನಿಮ್ಮ ಚರ್ಚೆಯಿಂದ ಸಂಘಕ್ಕೆ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿರುವಂತಹ ಆರ್ಎಸ್ಎಸ್, ಸರ್ಕಾರದ ನಿರ್ಧಾರದ ವಿರುದ್ಧ ಆರ್ಎಸ್ಎಸ್ ಹೆಜ್ಜೆ ಇಡಲಿದೆ. ನೀವಾಗಿರಿ, ಯಾವಾಗಲೂ ಕೂಡ ಹೋಗಬೇಡಿ ಅಂತ ಹೇಳಿ ಆರ್ಎಸ್ಎಸ್ ಎಚ್ಚರಿಕೆಯನ್ನ ನೀಡಿದೆ ಬಿಜೆಪಿಗೆ. ಒಳ್ಳೆ ಇದು ಹೇಳಿದೆ, ಏನು ಅಂತಂದ್ರೆ ವಕ್ತಾರರಾಗಬೇಡಿ ಅಂತ. ಇಟ್ಸ್ ಗುಡ್ ಅದು ಆಕ್ಚುಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.